ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2024ರ ಅರ್ಜಿ ಹಾಕುವುದರಲ್ಲಿ ಕೆಲವೊಂದು ಗೊಂದಲಗಳು ಎದ್ದಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ KEAಯಿಂದ ಈ ಬಾರಿಯೂ ಈ ರೀತಿ ಗೊಂದಲ ಬಂದಿದೆ. ಹಾಗೆಯೇ ಜಾತಿ ಪ್ರಮಾಣ ಪತ್ರದಲ್ಲಿ ಗಂಡನ ಹೆಸರಿರಬೇಕು ಅಂತ ವಿವಾಹಿತ ಮಹಿಳೆಯರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರು ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಏನು ಪರಿಹಾರ, ಹಾಗೆಯೇ ಈ ಸಮಸ್ಯೆ ಬರೋದಕ್ಕೆ ಕಾರಣ ಏನು? KEAಯಿಂದ ಬೇರೆ ಆಪ್ಷನ್ ಕೊಟ್ಟಿಲ್ಲ ಇವರಿಗೆ. ಇಲ್ಲಿ RD ನಂಬರ್ ಹಾಕುವಾಗ ಇಲ್ಲಿ ಪ್ರಾಬ್ಲಮ್ ಬರ್ತಿದೆ. ಸೊ ಇದರ ಬಗ್ಗೆ ಡೀಟೇಲ್ ಆದ ವಿಡಿಯೋವನ್ನು ಮಾಡ್ತಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2024ರ ಅಪ್ಲಿಕೇಶನ್ ಫಾರ್ಮ್ ಈಗಾಗಲೇ ಬಿಡುಗಡೆ ಆಗಿದೆ. ಯಾರೆಲ್ಲ ಕೆಸೆಟ್ ಎಕ್ಸಾಮ್ ಬರೀಬೇಕು ಅಂತಿದ್ದರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಹಲವಾರು ಪ್ರೋಸೆಸ್ಗಳಿವೆ. ಅದರಲ್ಲಿ 4 ಪ್ರೋಸೆಸ್ಸನ್ನು ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಅಂದರೆ ಫಸ್ಟ್ ಪ್ರೋಸೆಸ್ಸಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಕೆಸೆಟ್ ಟೆಸ್ಟ್ ಅಂತ, ನೆಕ್ಸ್ಟ್ ಅಪ್ಲೋಡ್ ಯುವರ್ ಸೈನ್ ಆ್ಯಂಡ್ ಫೋಟೋ ಅಂತ, ನೆಕ್ಸ್ಟ್ ಫೀಸ್ ಪೇಮೆಂಟ್, ಆನಂತರ ಪ್ರಿಂಟ್ ಎಕ್ನಾಲಜ್ಮೆಂಟ್. ಈ ಥರ 4 ಆಪ್ಷನ್ಸ್ ಇದೆ. 4 ಆಪ್ಷನ್ಸಲ್ಲಿ ಫಸ್ಟಿಗೆ ನಾವು ನಮ್ಮ ಡೀಟೇಲ್ಸ್ ಎಲ್ಲ ಹಾಕಲಿಕ್ಕಿದೆ. ನಮ್ಮ ಸಬ್ಜೆಕ್ಟ್ ಯಾವುದು ಈ ಥರ ಎಲ್ಲ ಹಾಕೋಕ್ಕಿದೆ. ಅಲ್ಲಿ ನಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ನಮ್ಮ ಸಬ್ಜೆಕ್ಟ್ ಯಾವುದು, ನಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ನಾವು ಯಾವ ಕೆಟಗರಿಗೆ ಸೇರಿರ್ತೇವೆ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಅಲ್ಲಿ ಹಾಕಲಿಕ್ಕಿದೆ. ಸೊ ಫಸ್ಟ್ ಫಾರ್ಮೇಟನ್ನು ಫಿಲ್ ಮಾಡುವಾಗ ಅಲ್ಲಿ ನಾವು ಕೆಟಗರಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಜಾತಿ ಕೆಟಗರಿ ಯಾವುದಿದೆ ಅದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಆಯ್ಕೆ ಮಾಡಿಕೊಂಡಾಗ ನಮ್ಮ ಹತ್ರ RD ನಂಬರ್ ಹಾಕಕ್ಕೆ ಹೇಳುತ್ತೆ. RD ನಂಬರ್, ನಮ್ಮ ಹತ್ರ ಏನು ಜಾತಿ ಆದಾಯ ಪ್ರಮಾಣ ಪತ್ರ ಏನಿದೆ ಅದರಲ್ಲಿ RD ನಂಬರ್ ಇರುತ್ತೆ. ಆ RD ನಂಬರನ್ನು ಹಾಕಬೇಕಾಗುತ್ತೆ. RD ನಂಬರ್ ಹಾಕಿದಾಗ ಅದು ನಮ್ಮ ವೆರಿಫಿಕೇಷನ್ ಮಾಡಿ ನಮ್ಮ RD ಸಂಖ್ಯೆಯಲ್ಲಿರುವ ಆದಾಯ ಪ್ರಮಾಣ ಪತ್ರದಲ್ಲಿ ಏನಿರುತ್ತೆ ಅಥವಾ ಜಾತಿ ಪ್ರಮಾಣ ಪತ್ರದಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಇದು ನಾರ್ಮಲ್ ಆಗಿರುವಂಥ ಪ್ರೋಸೆಸ್. ಇವಾಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದರೆ, ವಿವಾಹಿತ ಮಹಿಳೆಯರು ತಮ್ಮ ಆ ಜಾತಿ ಪ್ರಮಾಣ ಪತ್ರದ RD ನಂಬರನ್ನು ಹಾಕಿದಾಗ ಅವರಿಗೆ ಮಿಸ್ಮ್ಯಾಚ್ ಅಂತ ತೋರಿಸ್ತಿದೆ. ನೀವು ಚೇಂಜ್ ಮಾಡಿಕೊಳ್ಳಿ ಅನ್ನೋ ಮಾಹಿತಿಯನ್ನು ಹೇಳ್ತಿದೆ. ಯಾಕಂತ ಹೇಳಿದರೆ ಅಲ್ಲಿ ಗಂಡನ ಹೆಸರಲ್ಲಿ ಆದಾಯ ಸರ್ಟಿಫಿಕೇಟ್ ಇರಬೇಕು, ಆದಾಯ ಅಥವಾ ಜಾತಿ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಈ ಥರ ಒಂದು ಗೊಂದಲ ಎದ್ದೇಳಿದೆ. ಇದು ವಿವಾಹಿತ ಮಹಿಳೆಯರಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದು. ಈ ಸಮಸ್ಯೆ ಹಿಂದೆ ಶಿಕ್ಷಕರ ಹುದ್ದೆಗಳ ನೇಮಕಾತಿಯಲ್ಲಿ ಪತಿಯ ಆದಾಯ ಪ್ರಮಾಣ ಪತ್ರದ ಗೊಂದಲದ ಸದ್ದು ಕೇಳಿ ಬರ್ತಿತ್ತು. ಆದರೆ ಈಗ ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ ಗಂಡನ ಹೆಸರೇ ಇರಬೇಕೆಂಬ ನಿಯಮವನ್ನು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಅರ್ಜಿ ಸಲ್ಲಿಸುತ್ತಿರುವ ವಿವಾಹಿತ ಮಹಿಳೆಯರಿಗೆ ತಲೆಬಿಸಿ ಮಾಡಿದೆ. ಸೊ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. KEAಯಿಂದ ಈ ಥರ ಒಂದು ಗೊಂದಲಗಳು ಸೃಷ್ಟಿಯಾಗಿವೆ. ಸೊ ಇದಕ್ಕೆ ಪರಿಹಾರ ಅನ್ನೋದು ಇನ್ನೂ ಅಪ್ಡೇಟ್ ಆಗಿ ಬರಬೇಕಷ್ಟೇ. ಯಾವುದು ಇನ್ನೂ ಏನು ಅಪ್ಡೇಟ್ KEAಯಿಂದ ಕೊಟ್ಟಿಲ್ಲ. ಇಲ್ಲಿ ಈ ಥರ ಸಮಸ್ಯೆ ಆಗೋದಕ್ಕೆ ಕಾರಣ ಯಾಕಂದರೆ ಅಲ್ಲಿ ಗಂಡನ ಹೆಸರು ಬೇಕು ಅಂತ ಹೇಳ್ತಿದ್ದಾರೆ. ಗಂಡನ ಹೆಸರು ಇರಲ್ಲ, ಹೆಚ್ಚಾಗಿ ತಂದೆ ಹೆಸರಲ್ಲಿರುತ್ತೆ, ತಾಯಿ ಹೆಸರಲ್ಲಿರುತ್ತೆ. ಸೊ ಗಂಡನ ಹೆಸರಲ್ಲಿ ಇರಲ್ಲ. ಇಲ್ಲಿ ಮತ್ತೊಂದು ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ಆದಾಯಕ್ಕೆ ಓಕೆ, ಜಾತಿಗೆ ಯಾಕೆ ಅಂತ. ಆದಾಯ ಪ್ರಮಾಣ ಪತ್ರಕ್ಕೆ ಓಕೆ, ಗಂಡನ ಆದಾಯ ಬೇಕಾಗುತ್ತೆ. ಸೊ ಇದೆಲ್ಲ ಓಕೆ ಇನ್ಫಾರ್ಮೇಷನ್. ಬಟ್ ಜಾತಿ ಪ್ರಮಾಣ ಪತ್ರಕ್ಕೆ ಯಾಕೆ ಗಂಡನ ಹೆಸರಲ್ಲಿ ಇರಬೇಕು ಅಂತ ಕೇಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾವುದೇ ನೇಮಕಾತಿಗೆ ಹಾಗೂ ಅರ್ಹತಾ ಪರೀಕ್ಷೆಗಳಿಗೆ ಗಂಡನ ಆದಾಯ ಪ್ರಮಾಣ ಪತ್ರ ಪಡೆಯುವುದು ಒಳಿತು. ಆದರೆ ಜಾತಿಯ ಪ್ರಮಾಣ ಪತ್ರಕ್ಕೆ ಏಕೆ ಗಂಡನ ಹೆಸರಲ್ಲಿ ಇರಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಎದ್ದಿದೆ. ಸೊ ಎಂದು ಅರ್ಜಿ ಸಲ್ಲಿಸುತ್ತಿರುವವರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸ್ತಿದ್ದಾರಲ್ಲ ಅವರಿಂದ ಪ್ರಶ್ನೆ ಈ ಥರ ಬರ್ತಾ ಇದೆ. ಸೊ ಇದೆಲ್ಲ KEAಗೆ ಹೋಗುತ್ತೆ ಇನ್ಫಾರ್ಮೇಷನ್. KEAಯಿಂದ ಏನಾದರೂ ಅಪ್ಡೇಟ್ ಬರುತ್ತೆ. KEAಯಿಂದ ಹೊಸ ಆಪ್ಷನ್ ಏನಾದರೂ ಬರ್ಬೋದು. ಅಂದರೆ ಯಾರು ವಿವಾಹಿತರಿದ್ದಾರೆ ಅವರಿಗೆ ಹೊಸ ರೀತಿಯಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅಥವಾ ಅಪ್ಡೇಟ್ ಮಾಡಲಿಕ್ಕೆ ಇಲ್ಲದೆ ಬೇರೆ ರೀತಿಯಲ್ಲಿ ಏನಾದರೂ ಪರಿಹಾರ ಕೊಡ್ಬೋದು. ಅಂದರೆ ಅದೇ RD ನಂಬರನ್ನು ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಅನ್ನೋದೊಂದು ನಂಬಿಕೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಇಲ್ಲಿ ಅಪ್ಲೈ ಮಾಡ್ಬೋದು. KEAಯಿಂದ ಹೊಸ ಅಪ್ಡೇಟ್ ಬರೋ ತನಕ ಕಾದು ಇಲ್ಲಿ ಅಪ್ಲೈ ಮಾಡ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.